ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ರಣಭೀಕರ ಜಲಸ್ಫೋಟ ಆಗಿತ್ತು. ಈ ಸಂದರ್ಭ ಸಾಕಷ್ಟು ಜನರು ಪ್ರಾಣಹಾನಿ ಕೂಡ ಆಗಿರುವಂಥದ್ದು. ಅದರಲ್ಲಿಯೂ ಬೆಟ್ಟತ್ತೂರು ಗ್ರಾಮದ ಮಂಜುಳಾ ಎಂಬ ವಿದ್ಯಾರ್ಥಿನಿ ಕೂಡ ಒಬ್ಬರು. ಅಂದರೆ ಇಲ್ಲಿ ನಾವೀಗ ಅದೇ ಮನೆಯಲ್ಲಿದ್ದೀವಿ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈಗ 7 ವರ್ಷ ಆಗಿದೆ. ಅವರಿಗೆ ಇನ್ನೂ ಕೂಡ ಡೆತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಜೊತೆಗೆ ಪರಿಹಾರ ಕೂಡ ಬರಲಿಕ್ಕೆ ಬಾಕಿ ಇದೆ ಅಂತ ಹೇಳ್ತಾ ಮಾಡೋದನ್ನು ತೋಡ್ಕೊಳ್ತಾ ಇದ್ದಾರೆ. ಅಂದರೆ 2018 ಆಗಸ್ಟ್ 18ರಂದು ಈ ಒಂದು ಜಲಸ್ಫೋಟ ಆದಾಗ ಮರಿನಾಡು ಗ್ರಾಮದಲ್ಲಿ ಮಂಜುಳಾ 10ನೇ ತರಗತಿ ವಿದ್ಯಾರ್ಥಿನಿಯವರು ಬಲಿಯಾಗಿರುವಂಥದ್ದು. ಅಂದರೆ ಅವರ ಮನೆ ಬೆಟ್ಟತೂರು ಇದ್ರೂ ಕೂಡ ಅವರು ಓದಲಿಕ್ಕೆ ರಸ್ತೆ ಪಕ್ಕ ಮನೆ ಅಂತ ಹೇಳಿ ಅವರ ಅತ್ತೆ ಮನೆಯಲ್ಲಿ ಹೋಗಿ ವಾಸ ಇರ್ತಾರೆ. 4 ತಿಂಗಳಿಂದ ಅತ್ತೆ ಮನೆಯಲ್ಲಿ ವಾಸ ಇದ್ರು. ಆದರೆ ಆಗಸ್ಟ್ 18ರಂದು ಬೆಳಿಗ್ಗೆ ಏನು ಒಂದು ಜಲಸ್ಫೋಟ ಆಯಿತು. ಆ ಸಂದರ್ಭ ಅವರ ಮನೆಯಲ್ಲಿದ್ದ ಎಲ್ಲ 4 ಜನ ಜಲಸಮಾಧಿ ಆಗ್ತಾರೆ. ಇದರಲ್ಲಿ ಮಂಜುಳಾ ಕೂಡ ಒಬ್ಬರು. ಮಂಜುಳನಿಗೆ ಈಗ ಆ ಸಂದರ್ಭದಲ್ಲಿ ಎಲ್ಲರಿಗೂ ಯಾರು ಡೆತ್ ಆದರೂ ಅವರಿಗೆ ತಲಾ 7 ಲಕ್ಷ ರು ಒಂದು ಪರಿಹಾರ ಹಣವನ್ನು ಸರ್ಕಾರದಿಂದ ನೀಡಲಾಗಿದೆ. ಆದರೆ ಇವರಿಗೆ ಎಲ್ಲ ಹಣ ಸಿಕ್ಕಿಲ್ಲ. ಕಾರಣ ಅಂತ ಹೇಳಿದ್ರೆ ಆ ಮನೆಯಲ್ಲಿದ್ದ 4 ಜನರಲ್ಲಿ 3 ಮೃತದೇಹ ಪತ್ತೆ ಆಗಿದೆ. ಆದರೆ ಮಂಜುಳಾ ಅವರ ಮೃತದೇಹ ಪತ್ತೆ ಆಗಲೇ ಇಲ್ಲ. 1 ತಿಂಗಳು ಸತತವಾಗಿ ಹುಡುಕಿದರೂ ಕೂಡ ಮೃತದೇಹ ಸಿಗಲೇ ಇಲ್ಲ. ಎಲ್ಲಿ ಕೊಚ್ಚಿ ಹೋಯ್ತು ಅಂತ ಹೇಳಿ ಗೊತ್ತಾಗಿಲ್ಲ. ಸುಮಾರು 15 ದಿವಸಗಳ ಕಾಲ ಪೊಲೀಸರು, ಅಗ್ನಿಶಾಮಕ ದಳ ಎಲ್ಲ ಹುಡುಕಿದರು. ಮತ್ತು ಈ ಮನೆಯವರು, ಕುಟುಂಬದವರು ಸುಮಾರು 1 ತಿಂಗಳುಗಳ ಕಾಲ ಹುಡುಕಿದ್ರು ಕೂಡ ಮೃತದೇಹ ಪತ್ತೆ ಆಗಲೇ ಇಲ್ಲ. ಮತ್ತು ಅದು ಮಿಸ್ಸಿಂಗ್ ಕೇಸ್ ಅಂತಲೇ ಇಟ್ಟಿದ್ದಾರೆ. ಆದರೂ ಆಗಿನ CM ಕುಮಾರಸ್ವಾಮಿ ಅವರು ಒಂದು 5 ಲಕ್ಷ ಹಣವನ್ನು ಅವರಿಗೆ ತಕ್ಷಣ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದರು. ಮತ್ತು ಅದನ್ನು ಉಳಿದ 2 ಲಕ್ಷ ಹಣವನ್ನು ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಕೊಡೋದು ಅಂತ ಹೇಳುವಂಥದ್ದು. ಇವರು ಹೇಳೋ ಪ್ರಕಾರ ಸರ್ಕಾರದ ನಿಯಮ ಪ್ರಕಾರ 7 ವರ್ಷ ಆಗಬೇಕು. ಯಾರಾದ್ರು ನಾಪತ್ತೆ ಅಂತ ಒಂದು ಕೇಸ್ ಆದರೆ 7 ವರ್ಷ ಆದಮೇಲೆ ಡೆತ್ ಸರ್ಟಿಫಿಕೇಟ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಈಗ ಕಳೆದ ಆಗಸ್ಟ್ ತಿಂಗಳಿಗೆ 18ಕ್ಕೆ 7 ವರ್ಷ ಆಗಿದೆ. ಇನ್ನೂ ಕೂಡ ಅವರಿಗೆ ಡೆತ್ ಸರ್ಟಿಫಿಕೇಟ್ ಬಂದಿಲ್ಲ. ಮತ್ತೆ ಇವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಇನ್ನೂ ಸ್ವಲ್ಪ ಟೈಮ್ ಕಳಿಬೇಕು, 1 ವರ್ಷ ಆಗಬೇಕು, 2 ವರ್ಷ ಆಗಬೇಕು ಅಂತ ಹೇಳಿ. ಅದರಿಂದ ಆ ಕುಟುಂಬ, ಸಂತ್ರಸ್ತ ಕುಟುಂಬ ಮತ್ತಷ್ಟು ನೊಂದಿದ್ದಾರೆ. ಒಂದು ಕಡೆ ಮಗಳನ್ನು ಕಳೆದುಕೊಂಡು ನೊಂದಿರುವಂಥದ್ದು, ಈಗ ಮತ್ತೆ ಪರಿಹಾರ ಹಣಕ್ಕಾಗಿ ಓಡಾಡ್ತಿರುವಂಥದ್ದು. ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅವರಿಗೆ ಬಾಕಿ ಪರಿಹಾರ ಹಣವು ಕೂಡ ಬರುತ್ತೆ. ಇನ್ನೊಂದು, ಆಕೆ ವಿದ್ಯಾರ್ಥಿನಿ ಆದ ಕಾರಣ ಅವರಿಗೆ ಪ್ರತ್ಯೇಕ ಖಾತೆ ಕೂಡ ಇತ್ತು ಬ್ಯಾಂಕಲ್ಲಿ. ಅದರಲ್ಲಿ ಸ್ವಲ್ಪ ಹಣ ಇದೆ. ಆ ಹಣವನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಡೆತ್ ಸರ್ಟಿಫಿಕೇಟ್ ಬೇಕೇ ಬೇಕು. ಆದ್ದರಿಂದ ಆದಷ್ಟು ಬೇಗ ಡೆತ್ ಸರ್ಟಿಫಿಕೇಟ್ ದೊರಕಿಸಿಕೊಡಿ ಅಂತ ಹೇಳಿ ಅವರು ಮನವಿ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೆ ಕೂಡ ಅವರಿಗೆ ಸಿಕ್ಕಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಮೃತ ಮಂಜುಳಾ ಅವರ ತಂದೆ ಸೋಮಯ್ಯ ನಮ್ಮೊಟ್ಟಿಗಿದ್ದಾರೆ. ಸರಿ, ಏನು ಸಮಸ್ಯೆ ಆಗ್ತಿದೆ? ಈಗ 7 ವರ್ಷ ಆಗಿದೆ, ಹೇಳಿ. 7 ವರ್ಷ ಆಯ್ತು ಸರ್. ಇನ್ನೂ ನನಗೆ ಪರಿಹಾರ ಬರುವಂಥ ಪರಿಹಾರ ಬರಬೇಕು. ಮತ್ತು ನನಗೆ ಏನು ನಾನು ಆವಾಗಲೇ ಒಂದು ಮನವಿ ಮಾಡಿದೆ. ನಾನು ಸಂತ್ರಸ್ತ ಕುಟುಂಬದವನು. ನನ್ನ ಮನೆ ಇರೋದು ಫಾರೆಸ್ಟ್ ಅರಣ್ಯದೊಳಗಡೆ. ನನಗೆ ಪೈಸರಿ ಜಾಗ ಅಂತ ಹೇಳೋದು ಯಾವುದೂ ಇಲ್ಲ. ನನಗೆ ಸರ್ಕಾರದಿಂದ ಒಂದು ಮನೆ ಕೊಡಬೇಕು ಅಂತ ಮನವಿ ಮಾಡಿದ್ದೀನಿ. ಸರ್ಕಾರದಿಂದ ಪರಿಹಾರ ಬರಬೇಕು. ನನಗೆ ಒಂದು ಮನೆಯೂ ಕೂಡ ಕೊಡಿಸಬೇಕು ಅಂತೇಳಿ ನಾನು ಕೇಳಿದ್ದೀನಿ. ಅಲ್ಲ, ಈಗ ಡೆತ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಯಾಕೆ ಆಗಲ್ಲ ಅಂತೇಳಿ ರೆವಿನ್ಯೂ ಅಲ್ಲಿ ನಿಮ್ಮ ಇದು ಗ್ರಾಮ ಪಂಚಾಯತಿ ಅದು ಹೋಗಿ ಕೇಳಿದ್ರ ನೀವು? ಏನು ಹೇಳ್ತಾರೆ ಅವರು ಅಂತ? ಕೇಳಿದ್ದೇವೆ ಸರ್. ಕೇಳಿ ಹೊತ್ತಿಗೆ ಅವರು ಇನ್ನೂ ಸ್ವಲ್ಪ ತಡ ಬೇಕು ಅಂತ ಹೇಳ್ತಿದ್ದಾರೆ ಸರ್. ಎಷ್ಟು ಟೈಮ್ ಬೇಕು? ಅವರು 7 ವರ್ಷ ಆಗಿದೆ. ಇನ್ನೂ ಕೆಲವರು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅಂತೆಲ್ಲ ಸಹ ಹೇಳ್ತಾ ಇದ್ದಾರೆ ಸರ್. 11 ವರ್ಷ ಆಗಬೇಕು. ಅದು ಕರೆಕ್ಟ್ ಅವರಿಗೆ ಮಾಹಿತಿ ಅವ್ರು ತಿಳ್ಕೊಂಡು ನಮಗೆ ಹೇಳ್ತಾ ಇಲ್ಲ ಸರ್. ಈಗ ಎಷ್ಟು ಲಕ್ಷ ನಿಮಗೆ ಬಂದಿದೆ? ಇನ್ನೆಷ್ಟು ಬರಲಿಕ್ಕೆ ಬಾಕಿ ಇದೆ? 5 ಲಕ್ಷ ಬಂದಿದೆ ಸರ್. ಇನ್ನೂ 2 ಲಕ್ಷ ಕೇಂದ್ರದಿಂದ ಬರಬೇಕು ಸರ್. ಈಗ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಹೇಗೆ? ಇಲ್ಲ ಸರ್, ಅದು ಏನು ಹೇಳ್ತಾ ಇಲ್ಲ ಸರ್. ಟೋಟ್ಲಿ ನನಗೆ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದರೆ ನನಗೆ ಸಿಗ್ಬೋದು ಅಂತ ಹೇಳುವಂಥ ಅನಿಸಿಕೆ ಸರ್. ನೀವು ಅಧಿಕಾರಿಗಳನ್ನ ಹೋಗಿ ಕೇಳಿದ್ರ, ಭೇಟಿ ಮಾಡಿದ್ರ? ಏನು ಹೇಳ್ತಾರೆ? ಏನು ಉತ್ತರ ಕೊಟ್ಟಿರೋ ಅವರು ಅಂತ? ಅವರು ಅದೇ ನಾ ಕೇಳೋತ್ತಿಗೆ ನಿಮಗೆ 5 ಲಕ್ಷ ಮಾತ್ರ ಇರೋದು, ಅದೇ ಟೋಟ್ಲಿ ಮಿಸ್ಸಿಂಗ್ ಕೇಸ್ ಅಂತಲೇ ಅವರು ಹೇಳ್ತಿದ್ದಾರೆ ಸರ್. ಅಷ್ಟರಲ್ಲೇ ಇದ್ದಾರೆ ಸರ್. ಎಷ್ಟು ಟೈಮ್ ಹುಡುಕಿದ್ರಿ ನೀವು ಬಾಡಿನ, ಹೇಗೆ? ಟೋಟ್ಲಿ 18 ದಿವಸ ಕಂಟಿನ್ಯೂ ಒಳಗೆ ನಾವು 6 ಮಕ್ಕಳು, ನನ್ನ ಮಕ್ಕಳು, ಮೈದಾನ ಭಾವನವರೆಲ್ಲ ಸೇರಿ 18 ದಿವಸ ಒಳಗೆ 9 ಗಂಟೆಗೆ ಒಳಗೆ ಇಳಿದರೆ ರಾತ್ರಿ ಸಂಜೆ 6 ಗಂಟೆಗೆ ಒಳೆಯಿಂದ ಬರ್ತಿದ್ವಿ ಸರ್. ನಾವು ಇಲ್ಲಿತ್ತಿಲ್ಲ, ಅತ್ತೆ ಮನೆ ಭಾಗಮಂಡಲದಲ್ಲಿದ್ದೀವಿ. ಅಲ್ಲಿಗೆ ಹೋಗ್ತಿದ್ವಿ ಸರ್. ಇವ್ರು ಹೇಳೋ ಪ್ರಕಾರ ಈಗ ಅದೇ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಎಲ್ಲವೂ ಸಮಸ್ಯೆ ಬಗೆಹರಿಬೋದು ಅಂತ ಹೇಳುವಂಥದ್ದು. ಡೆತ್ ಸರ್ಟಿಫಿಕೇಟ್ ಇಲ್ಲದೆ 2 ಲಕ್ಷ ಹಣವೂ ಸಿಗಲ್ಲ, ಮತ್ತು ಅವರ ಖಾತೆಯಲ್ಲಿರುವಂಥ ಹಣವನ್ನು ತೆಗಿಲಿಕ್ಕೆ ಕೂಡ ಆಗಲ್ಲ. ಮತ್ತು ಜೊತೆಗೆ ನಮ್ಮ ಸಂತ್ರಸ್ತ ಕುಟುಂಬದಿಂದ ಒಂದು ಮನವಿ ಕೂಡ ಮಾಡಿಕೊಡಿ ಅಂತ ಹೇಳಿ ತಮ್ಮ ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ರಣಭೀಕರ ಜಲಸ್ಫೋಟ ಆಗಿತ್ತು. ಈ ಸಂದರ್ಭ ಸಾಕಷ್ಟು ಜನರು ಪ್ರಾಣಹಾನಿ ಕೂಡ ಆಗಿರುವಂಥದ್ದು. ಅದರಲ್ಲಿಯೂ ಬೆಟ್ಟತ್ತೂರು ಗ್ರಾಮದ ಮಂಜುಳಾ ಎಂಬ ವಿದ್ಯಾರ್ಥಿನಿ ಕೂಡ ಒಬ್ಬರು. ಅಂದರೆ ಇಲ್ಲಿ ನಾವೀಗ ಅದೇ ಮನೆಯಲ್ಲಿದ್ದೀವಿ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈಗ 7 ವರ್ಷ ಆಗಿದೆ. ಅವರಿಗೆ ಇನ್ನೂ ಕೂಡ ಡೆತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಜೊತೆಗೆ ಪರಿಹಾರ ಕೂಡ ಬರಲಿಕ್ಕೆ ಬಾಕಿ ಇದೆ ಅಂತ ಹೇಳ್ತಾ ಮಾಡೋದನ್ನು ತೋಡ್ಕೊಳ್ತಾ ಇದ್ದಾರೆ. ಅಂದರೆ 2018 ಆಗಸ್ಟ್ 18ರಂದು ಈ ಒಂದು ಜಲಸ್ಫೋಟ ಆದಾಗ ಮರಿನಾಡು ಗ್ರಾಮದಲ್ಲಿ ಮಂಜುಳಾ 10ನೇ ತರಗತಿ ವಿದ್ಯಾರ್ಥಿನಿಯವರು ಬಲಿಯಾಗಿರುವಂಥದ್ದು. ಅಂದರೆ ಅವರ ಮನೆ ಬೆಟ್ಟತೂರು ಇದ್ದರೂ ಕೂಡ ಅವರು ಓದಲಿಕ್ಕೆ ರಸ್ತೆ
ಪಕ್ಕ ಮನೆ ಅಂತ ಹೇಳಿ ಅವರ ಅತ್ತೆ ಮನೆಯಲ್ಲಿ ಹೋಗಿ ವಾಸ ಇರ್ತಾರೆ. 4 ತಿಂಗಳಿಂದ ಅತ್ತೆ ಮನೆಯಲ್ಲಿ ವಾಸ ಇದ್ರು. ಆದರೆ ಆಗಸ್ಟ್ 18ರಂದು ಬೆಳಿಗ್ಗೆ ಏನು ಒಂದು ಜಲಸ್ಫೋಟ ಆಯಿತು. ಆ ಸಂದರ್ಭ ಅವರ ಮನೆಯಲ್ಲಿದ್ದ ಎಲ್ಲ 4 ಜನ ಜಲಸಮಾಧಿ ಆಗ್ತಾರೆ. ಇದರಲ್ಲಿ ಮಂಜುಳಾ ಕೂಡ ಒಬ್ಬರು. ಮಂಜುಳನಿಗೆ ಈಗ ಆ ಸಂದರ್ಭದಲ್ಲಿ ಎಲ್ಲರಿಗೂ ಯಾರು ಡೆತ್ ಆದರೂ ಅವರಿಗೆ ತಲಾ 7 ಲಕ್ಷ ರು ಒಂದು ಪರಿಹಾರ ಹಣವನ್ನು ಸರ್ಕಾರದಿಂದ ನೀಡಲಾಗಿದೆ. ಆದರೆ ಇವರಿಗೆ ಆ ಎಲ್ಲ ಹಣ ಸಿಕ್ಕಿಲ್ಲ. ಕಾರಣ ಅಂತ ಹೇಳಿದ್ರೆ ಆ ಮನೆಯಲ್ಲಿದ್ದ 4 ಜನರಲ್ಲಿ 3 ಮೃತದೇಹ ಪತ್ತೆಯಾಗಿದೆ. ಆದರೆ ಮಂಜುಳಾ ಅವರ ಮೃತದೇಹ ಪತ್ತೆ ಆಗಲೇ ಇಲ್ಲ. 1 ತಿಂಗಳು ಸತತವಾಗಿ ಹುಡುಕಿದರೂ ಕೂಡ ಮೃತದೇಹ ಸಿಗಲೇ ಇಲ್ಲ. ಎಲ್ಲಿ ಕೊಚ್ಚಿ ಹೋಯ್ತು ಅಂತ ಹೇಳಿ ಗೊತ್ತಾಗಿಲ್ಲ. ಸುಮಾರು 15 ದಿವಸಗಳ ಕಾಲ ಪೊಲೀಸರು, ಅಗ್ನಿಶಾಮಕ ದಳ ಎಲ್ಲ ಹುಡುಕಿದರು. ಮತ್ತು ಈ ಮನೆಯವರು, ಕುಟುಂಬದವರು ಸುಮಾರು 1 ತಿಂಗಳುಗಳ ಕಾಲ ಹುಡುಕಿದರೂ ಕೂಡ ಮೃತದೇಹ ಪತ್ತೆ ಆಗಲೇ ಇಲ್ಲ. ಮತ್ತು ಅದು ಮಿಸ್ಸಿಂಗ್ ಕೇಸ್ ಅಂತಲೇ ಇಟ್ಟಿದ್ದಾರೆ. ಆದರೂ ಆಗಿನ CM ಕುಮಾರಸ್ವಾಮಿ ಅವರು ಒಂದು 5 ಲಕ್ಷ ಹಣವನ್ನು ಅವರಿಗೆ ತಕ್ಷಣ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದರು. ಮತ್ತು ಅದನ್ನು ಉಳಿದ 2 ಲಕ್ಷ ಹಣವನ್ನು ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಕೊಡೋದು ಅಂತ ಹೇಳುವಂಥದ್ದು. ಇವರು ಹೇಳೋ ಪ್ರಕಾರ ಸರ್ಕಾರದ ನಿಯಮ ಪ್ರಕಾರ 7 ವರ್ಷ ಆಗಬೇಕು. ಯಾರಾದ್ರು ನಾಪತ್ತೆ ಅಂತ ಒಂದು ಕೇಸ್ ಆದರೆ 7 ವರ್ಷ ಆದಮೇಲೆ ಡೆತ್ ಸರ್ಟಿಫಿಕೇಟ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಈಗ ಕಳೆದ ಆಗಸ್ಟ್ ತಿಂಗಳಿಗೆ 18ಕ್ಕೆ 7 ವರ್ಷ ಆಗಿದೆ. ಇನ್ನೂ ಕೂಡ ಅವರಿಗೆ ಡೆತ್ ಸರ್ಟಿಫಿಕೇಟ್ ಬಂದಿಲ್ಲ. ಮತ್ತೆ ಇವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಇನ್ನೂ ಸ್ವಲ್ಪ ಟೈಮ್ ಕಳಿಬೇಕು, 1 ವರ್ಷ ಆಗಬೇಕು, 2 ವರ್ಷ ಆಗಬೇಕು ಅಂತ ಹೇಳಿ. ಅದರಿಂದ ಆ ಕುಟುಂಬ, ಸಂತ್ರಸ್ತ ಕುಟುಂಬ ಮತ್ತಷ್ಟು ನೊಂದಿದ್ದಾರೆ. ಒಂದು ಕಡೆ ಮಗಳನ್ನು ಕಳೆದುಕೊಂಡು ನೊಂದಿರುವಂಥದ್ದು, ಈಗ ಮತ್ತೆ ಪರಿಹಾರ ಹಣಕ್ಕಾಗಿ ಓಡಾಡ್ತಿರುವಂಥದ್ದು. ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅವರಿಗೆ ಪರಿಹಾರ ಹಣವು ಕೂಡ ಬರುತ್ತೆ. ಇನ್ನೊಂದು, ಆಕೆ ವಿದ್ಯಾರ್ಥಿನಿ ಆದ ಕಾರಣ ಅವರಿಗೆ ಪ್ರತ್ಯೇಕ ಖಾತೆ ಕೂಡ ಇತ್ತು ಬ್ಯಾಂಕಲ್ಲಿ. ಅದರಲ್ಲಿ ಸ್ವಲ್ಪ ಹಣ ಇದೆ. ಆ ಹಣವನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಡೆತ್ ಸರ್ಟಿಫಿಕೇಟ್ ಬೇಕೇ ಬೇಕು. ಆದ್ದರಿಂದ ಆದಷ್ಟು ಬೇಗ ಡೆತ್ ಸರ್ಟಿಫಿಕೇಟ್ ದೊರಕಿಸಿಕೊಡಿ ಅಂತ ಹೇಳಿ ಅವರು ಮನವಿ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೆ ಕೂಡ ಅವರಿಗೆ ಸಿಕ್ಕಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಮೃತ ಮಂಜುಳಾ ಅವರ ತಂದೆ ಸೋಮಯ್ಯ ನಮ್ಮೊಟ್ಟಿಗಿದ್ದಾರೆ. ಸರಿ, ಏನು ಸಮಸ್ಯೆ ಆಗ್ತಿದೆ? ಈಗ 7 ವರ್ಷ ಆಗಿದೆ ಹೇಳಿ. 7 ವರ್ಷ ಆಯ್ತು ಸರ್. ಇನ್ನೂ ನನಗೆ ಪರಿಹಾರ ಬರುವಂಥ ಪರಿಹಾರ ಬರಬೇಕು. ಮತ್ತು ನನಗೆ ಏನು ನಾನು ಅವಾಗಲೇ ಒಂದು ಮನವಿ ಮಾಡಿದೆ. ನಾನು ಸಂತ್ರಸ್ತ ಕುಟುಂಬದವನು. ನನ್ನ ಮನೆ ಇರೋದು ಫಾರೆಸ್ಟ್ ಅರಣ್ಯದೊಳಗಡೆ. ನನಗೆ ಪೈಸರಿ ಜಾಗ ಅಂತ ಹೇಳೋದು ಯಾವುದೂ ಇಲ್ಲ. ನನಗೆ ಸರ್ಕಾರದಿಂದ ಒಂದು ಮನೆ ಕೊಡಬೇಕು ಅಂತ ಮನವಿ ಮಾಡಿದ್ದೀನಿ. ಸರ್ಕಾರದಿಂದ ಪರಿಹಾರ ಬರಬೇಕು. ನನಗೆ ಒಂದು ಮನೆಯನ್ನು ಕೂಡ ಕೊಡಿಸಬೇಕು ಅಂತೇಳಿ ನಾನು ಕೇಳಿದ್ದೀನಿ. ಅಲ್ಲ, ಈಗ ಡೆತ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಯಾಕೆ ಆಗಲ್ಲ ಅಂತೇಳಿ ರೆವಿನ್ಯೂ ಅಲ್ಲಿ ನಿಮ್ಮ ಇದು ಗ್ರಾಮ ಪಂಚಾಯತಿ ಅದು ಹೋಗಿ ಕೇಳಿದ್ರೆ ನೀವು ಏನು ಹೇಳ್ತಾರೆ ಅವರು ಅಂತ? ಕೇಳಿದ್ದೇವೆ ಸರ್. ಕೇಳಿ ಹೊತ್ತಿಗೆ ಅವರು ಇನ್ನೂ ಸ್ವಲ್ಪ ತಡ ಬೇಕು ಅಂತ ಹೇಳ್ತಿದ್ದಾರೆ ಸರ್. ಎಷ್ಟು ಟೈಮ್ ಬೇಕಂತ? ಅವರು 7 ವರ್ಷ ಆಗಿದೆ. ಇನ್ನೂ ಅದು ಕೆಲವರು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅಂತೆಲ್ಲ ಸಹ ಹೇಳ್ತಾ ಇದ್ದಾರೆ ಸರ್. 11 ವರ್ಷ ಆಗಬೇಕು. ಅದು ಕರೆಕ್ಟ್ ಅವರಿಗೆ ಮಾಹಿತಿ ಅವ್ರು ತಿಳ್ಕೊಂಡು ನಮಗೆ ಹೇಳ್ತಾ ಇಲ್ಲ ಸರ್. ಈಗ ಎಷ್ಟು ಲಕ್ಷ ನಿಮಗೆ ಬಂದಿದೆ? ಇನ್ನೆಷ್ಟು ಬರಲಿಕ್ಕೆ ಬಾಕಿ ಇದೆ? 5 ಲಕ್ಷ ಬಂದಿದೆ ಸರ್. ಇನ್ನೂ 2 ಲಕ್ಷ ಕೇಂದ್ರದಿಂದ ಬರಬೇಕು ಸರ್. ಈಗ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಹೇಗೆ? ಇಲ್ಲ ಸರ್, ಅದು ಏನು ಹೇಳ್ತಾ ಇಲ್ಲ ಸರ್. ಟೋಟ್ಲಿ ನನಗೆ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದರೆ ನನಗೆ ಸಿಗ್ಬೋದು ಅಂತ ಹೇಳುವಂಥ ಅನಿಸಿಕೆ ಸರ್. ನೀವು ಅಧಿಕಾರಿಗಳನ್ನ ಹೋಗಿ ಕೇಳಿದ್ರ, ಭೇಟಿ ಮಾಡಿದ್ರ, ಏನು ಹೇಳ್ತಾರೆ, ಏನು ಉತ್ತರ ಕೊಟ್ಟಿರೋ ಅವರು ಅಂತ? ಅವರು ಅದೇ ನಾ ಕೇಳೋತ್ತಿಗೆ ನಿಮಗೆ 5 ಲಕ್ಷ ಮಾತ್ರ ಇರೋದು, ಅದೇ ಟೋಟ್ಲಿ ಮಿಸ್ಸಿಂಗ್ ಕೇಸ್ ಅಂತಲೇ ಅವರು ಹೇಳ್ತಿದ್ದಾರೆ ಸರ್. ಅಷ್ಟರಲ್ಲೇ ಇದ್ದಾರೆ ಸರ್. ಎಷ್ಟು ಟೈಮ್ ಹುಡುಕಿದ್ರಿ ನೀವು ಬಾಡಿನ, ಹೇಗೆ? ಟೋಟ್ಲಿ 18 ದಿವಸ ಕಂಟಿನ್ಯೂ ಒಳಗೆ ನಾವು ಯಾರು ಮಕ್ಕಳು, ನನ್ನ ಮಕ್ಕಳು, ಮೈದಾನ ಭಾವನವರೆಲ್ಲ ಸೇರಿ 18 ದಿವಸ ಒಳಗೆ 9 ಗಂಟೆಗೆ ಒಳಗೆ ಇಳಿದರೆ ರಾತ್ರಿ ಸಂಜೆ 6 ಗಂಟೆಗೆ ಒಳಗಿಂದ ಬರ್ತಿದ್ವಿ ಸರ್. ನಾವು ಇಲ್ಲಿತ್ತಿಲ್ಲ, ಅತ್ತೆ ಮನೇಲಿ ಭಾಗಮಂಡಲದಲ್ಲಿದ್ವಿ. ಅಲ್ಲಿಂದ ಹೋಗಿ ಅಲ್ಲಿಗೆ ಹೋಗ್ತಿದ್ವಿ ಸರ್. ಇವ್ರು ಹೇಳೋ ಪ್ರಕಾರ ಈಗ ಅದೇ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಎಲ್ಲವೂ ಸಮಸ್ಯೆ ಬಗೆಹರಿಬೋದು ಅಂತ ಹೇಳುವಂಥದ್ದು. ಡೆತ್ ಸರ್ಟಿಫಿಕೇಟ್ ಇಲ್ಲದೆ 2 ಲಕ್ಷ ಹಣವೂ ಸಿಗಲ್ಲ, ಮತ್ತು ಅವರ ಖಾತೆಯಲ್ಲಿರುವಂಥ ಹಣವನ್ನು ತೆಗಿಲಿಕ್ಕೆ ಕೂಡ ಆಗಲ್ಲ. ಮತ್ತು ಜೊತೆಗೆ ನಮ್ಮ ಸಂತ್ರಸ್ತ ಕುಟುಂಬದಿಂದ ಒಂದು ಮನವಿ ಕೂಡ ಮಾಡಿಕೊಡಿ ಅಂತ ಹೇಳಿ ತಮ್ಮ ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.